ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಗದೀಶ್ ಅಬಿ, ಸಹಾಯಕ ಪ್ರಾಧ್ಯಾಪಕ, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ನಂಜನಗೂಡು. ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ LMS ಕ್ಲಾಸಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗಾಗಲೇ ನಾನು ಕಳೆದ ಸೆಷನ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ರೂರಲ್ ಸರ್ವೋದಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ, ಅಂದ್ರೆ ಗ್ರಾಮೀಣ ಸರ್ವೋದಯ ಅನ್ನುವಂತಹ ವಿಚಾರವನ್ನ ನಿಮ್ಮ ಜೊತೆನಲ್ಲಿ ಚರ್ಚಿಸಿದ್ದೇನೆ. ಮುಂದುವರೆದು ಇವತ್ತು ಗಾಂಧೀಜಿಯವರ ಮತ್ತೊಂದು ಪ್ರಮುಖವಾದಂತಹ ಒಂದು ಪರಿಕಲ್ಪನೆಯಾದಂತಹ ಕಾನ್ಸೆಪ್ಟ್ ಆಫ್ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣದ ಒಂದು ಪರಿಭಾವನೆ, ಕಾನ್ಸೆಪ್ಟ್ ಆಫ್ ಡಿಸೆಂಟ್ರಲೈಸೇಷನ್ ಅನ್ನುವಂತಹ ವಿಷಯದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ಈಗ ನಾನು ಇಚ್ಛಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಗಾಂಧೀಜಿಯವರು ಕೇಂದ್ರೀಕರಣ ಅರ್ಥವ್ಯವಸ್ಥೆಯನ್ನ ಸಂಪೂರ್ಣವಾಗಿ ವಿರೋಧಿಸಿದ್ದಾರೆ. ಅರ್ಥವ್ಯವಸ್ಥೆ ಕೇವಲ ಪಟ್ಟಣ ಪ್ರದೇಶಗಳಲ್ಲೋ ಅಥವಾ ಶ್ರೀಮಂತರ ಒಂದು ಪಾಲಾಗಿ ಅವು ಒಂದೇ ಕಡೆ ಕೇಂದ್ರೀಕರಣ ಆಗ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ದಿಕ್ಕಲ್ಲಿ ಆಲೋಚಿಸಿದಂತಹ ಮಹಾತ್ಮ ಗಾಂಧೀಜಿ ಇದರ ಕೇಂದ್ರೀಕರಣವನ್ನ ಸಂಪೂರ್ಣವಾಗಿ ವಿರೋಧಿಸಿದ್ದಾರೆ. ಅಂತಹ ಅರ್ಥವ್ಯವಸ್ಥೆಯು ಹಿಂಸೆಯ ಮೇಲೆ ಮತ್ತು ಅಲ್ಲಿ ಅಕ್ರಮಗಳು ನಡೀತಾ ಇರ್ತವೆ ಅನ್ನುವಂತಹ ಒಂದು ಅಭಿಮತವನ್ನ ಇವರು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕೇಂದ್ರೀಕರಣ ಆಗಿರ್ತಕ್ಕಂತಹ ಒಂದು ಸ್ಥಳಗಳಲ್ಲಿ ಲಾಭದ ದುರಾಸೆಯಿಂದ ಅಕ್ರಮ ಒಂದು ಕೆಲಸ ಕಾರ್ಯಗಳು ಅಲ್ಲಿ ನಡೀತಾ ಇರ್ತವೆ. ಆ ಒಂದು ಕೇಂದ್ರೀಕರಣ ಅನ್ನುವಂಥದ್ದು ಬೇಕಿಲ್ಲ ಅನ್ನುವಂಥದ್ದು ಇವರ ಒಂದು ಅಭಿಮತ ಆಗಿತ್ತು. ಉತ್ಪಾದನೆ, ವಿತರಣೆ ಮುಂತಾದ ಚಟುವಟಿಕೆಗಳು ಕೇವಲ ಜನರ ಕೈಯಲ್ಲಿ ಕೆಲವೇ ಸ್ಥಳಗಳಲ್ಲಿ ಕೇಂದ್ರೀಕರಣವಾಗಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಯಾಕಂದ್ರೆ ಸರಕುಗಳ ವಿತರಣೆಯಲ್ಲಿ ಸಮರ್ಪಕವಾಗಿ ಮತ್ತು ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಒಂದು ಅನುಕೂಲತೆಗಳನ್ನ ಜನಸಾಮಾನ್ಯರು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಅನಿಸಿಕೆ. ಹಾಗಾಗಿ ಈ ಕೇಂದ್ರೀಕರಣ ಅನ್ನುವಂಥದ್ದರ ವಿರುದ್ಧವಾಗಿ ತಮ್ಮ ಧ್ವನಿಯನ್ನ ಇವರು ಎತ್ತುತ್ತಾರೆ. ಯಾಕೆಂದ್ರೆ ಕೇಂದ್ರೀಕರಣ ಒಂದು ಅರ್ಥವ್ಯವಸ್ಥೆಯಲ್ಲಿ ಸಟ್ಟ ಪ್ರವೃತ್ತಿಗಳು ಮತ್ತೆ ಮೋಸದ ಕೃತ್ಯಗಳಿಗೆ ವ್ಯಾಪಕವಾದಂತಹ ಒಂದು ಅವಕಾಶಗಳು ಇರ್ತವೆ. ನಿಮ್ಗೆಲ್ಲ ಗೊತ್ತಿರಲಿ, ಕೇಂದ್ರೀಕರಣ ಯಾರೋ ಒಂದು ಕಡೆ ವ್ಯಾಪಾರದ ಒಂದು ಸಂಪೂರ್ಣವಾದಂತಹ ಒಂದು ಏಕಸ್ವಾಮ್ಯವನ್ನು ಹೊಂದಿದ್ದಂತಹ ಸಂದರ್ಭದಲ್ಲಿ ಸಟ್ಟ ಪ್ರವೃತ್ತಿಗಳು ಕಂಡು ಬರಬಹುದು. ಏನಿದು ಸಟ್ಟ ಪ್ರವೃತ್ತಿಗಳು ಅಂತಂದ್ರೆ ನಾವು ಇದನ್ನ ಸ್ಪೆಕ್ಯುಲೇಟಿವ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಸ್ಪೆಕ್ಯುಲೇಟಿವ್ ಆಕ್ಟಿವಿಟೀಸ್ ಅಂತಂದ್ರೆ ಕೆಲವೊಂದು ಶ್ರೀಮಂತ ವರ್ತಕರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ವಸ್ತುಗಳನ್ನ ಬಚ್ಚಿಡ್ತಾರೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇದ್ದಾಗ ಹೆಚ್ಚನ್ನ ಅವರು ಅದನ್ನ ಕೊಂಡುಕೊಂಡು ಅದನ್ನ ಕೃತಕವಾದಂತಹ ಒಂದು ಕೊರತೆಗಳನ್ನ ಉಂಟು ಮಾಡ್ತಾರೆ ಸಮಾಜದಲ್ಲಿ. ಈ ಕೃತಕವಾದಂತಹ ಕೊರತೆಗಳಿಂದಾಗಿ ಆ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದ್ರೆ ಬೆಲೆಗಳು ಹೆಚ್ಚಾಗ್ತವೆ. ಹೆಚ್ಚಾದ ಬೆಲೆಗಳಲ್ಲಿ ತಾವು ಏನು ಸಂಗ್ರಹಿಸಿರ್ತಾರೋ ಕೋಟ್ಯಾಂತರ ರೂಪಾಯಿಗಳ ಮೌಲ್ಯದ ವಸ್ತುಗಳನ್ನ ಇವೆಲ್ಲವನ್ನ ಒಂದೇ ಬಾರಿಗೆ ಮಾರಾಟವನ್ನು ಮಾಡಿ ಕೇವಲ 6-7 ತಿಂಗಳಲ್ಲಿ ಅವರು ಹೂಡಿರ್ತಕ್ಕಂತಹ ಬಂಡವಾಳಕ್ಕಿಂತ ಎಷ್ಟೋ ಪಟ್ಟಷ್ಟು ಅಧಿಕವಾದಂತಹ ಒಂದು ಲಾಭವನ್ನ ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಇದನ್ನ ಸಟ್ಟ ಪ್ರವೃತ್ತಿಗಳು ಅಂತ ಕರಿತೇವೆ. ಈ ಸಟ್ಟ ಪ್ರವೃತ್ತಿಗಳಿಗೆ ಈ ಒಂದು ಕೇಂದ್ರೀಕರಣ ಅಥವಾ ಕೇಂದ್ರೀಕೃತವಾದಂತಹ ಒಂದು ಅರ್ಥವ್ಯವಸ್ಥೆ ಪ್ರಮುಖವಾದಂತಹ ಒಂದು ದಾರಿಯನ್ನ ಮಾಡಿಕೊಡುತ್ತೆ. ಈ ತರದ ಒಂದು ವ್ಯವಸ್ಥೆ ನಮಗೆ ಬೇಕಿಲ್ಲ ಅನ್ನುವಂತಹ ದಿಕ್ಕಿನಲ್ಲಿ ಗಾಂಧೀಜಿಯವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಈ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳನ್ನ ಹೋಗಲಾಡಿಸಲು ಅವರು ವಿಕೇಂದ್ರೀಕೃತ ಅರ್ಥವ್ಯವಸ್ಥೆಯನ್ನ ಪ್ರತಿಪಾದಿಸ್ತಾರೆ. ಇದನ್ನೇ ನಾವು ಇಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು ಅಂತ ನಾವು ಇದನ್ನ ಹೇಳ್ಕೊಳ್ಬಹುದು. ವಿಕೇಂದ್ರೀಕೃತವಾದಂತಹ ಒಂದು ಅರ್ಥವ್ಯವಸ್ಥೆ, ಎಕಾನಮಿ ಅನ್ನುವಂಥದ್ದು ಬೇಕು. ಡಿಸೆಂಟ್ರಲೈಸೇಷನ್ ಆಫ್ ಎಕಾನಮಿ ಅನ್ನುವಂಥದ್ದನ್ನ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದನೆ ಮಾಡ್ತಾರೆ. ಉತ್ಪಾದನೆಯನ್ನ ಸಣ್ಣ ಪ್ರಮಾಣದಲ್ಲಿ ಅಧಿಕ ಸಂಖ್ಯೆಯ ಸ್ಥಳಗಳಲ್ಲಿ ಸಾಗಿಸಿಕೊಂಡು ಹೋಗುವುದೇ ವಿಕೇಂದ್ರೀಕೃತವಾದಂತಹ ಒಂದು ಅರ್ಥವ್ಯವಸ್ಥೆಯ ಲಕ್ಷಣ. ಉತ್ಪಾದನೆಯನ್ನ ಎಲ್ಲಾ ಕಡೆನೂ ಮಾಡಬೇಕು. ಭಾರತದ ಉದ್ದಗಲಕ್ಕೂ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಸಣ್ಣ ಪುಟ್ಟ ಗ್ರಾಮಗಳಲ್ಲೂ ಕೂಡ ಉತ್ಪಾದನಾ ಚಟುವಟಿಕೆಗಳು ನಡೀಬೇಕು. ಆಗ ಉತ್ಪಾದನಾ ಚಟುವಟಿಕೆಗಳಿಂದ ಲಭಿಸತಕ್ಕಂತಹ ಎಲ್ಲಾ ರೀತಿಯ ಅನುಕೂಲತೆಗಳನ್ನ ಅಲ್ಲಿನ ಸ್ಥಳೀಯ ವರ್ಗಗಳು ಪಡ್ಕೊಳ್ತಾರೆ ಅನ್ನುವಂತಹ ಒಂದು ದಿಕ್ಕಲ್ಲಿ ಆಲೋಚನೆ ಮಾಡಿ ಇವರು ಈ ಆರ್ಥಿಕತೆಯ ವಿಕೇಂದ್ರೀಕರಣ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಜನರ ಮನೆಗಳಲ್ಲಿಯೇ
ಸಣ್ಣ ಸಣ್ಣ ಘಟಕಗಳನ್ನು ಸ್ಥಾಪಿಸಿಕೊಂಡು ಉತ್ಪಾದನೆಯನ್ನ ನೆರವೇರಿಸಬೇಕೆಂಬುದು ಮಹಾತ್ಮ ಗಾಂಧೀಜಿಯವರ ಒಂದು ಇಂಗಿತ. ಪ್ರತಿಯೊಂದು ಮನೆಗಳು ಕೂಡ ನಾವೇನು ಗೂಡಿ ಕೈಗಾರಿಕೆಗಳು ಅಂತ ಕರೀತೇವೆ ಅಥವಾ ಏನು ಕರಕುಶಲ ಕೈಗಾರಿಕೆಗಳು ಅಂತ ಕರೀತೇವೆ, ಇವು ಪ್ರತಿಯೊಂದು ಮನೆಗಳಲ್ಲೂ ಕೂಡ ನಡೀಬೇಕು ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಇಂಗಿತ ಆಗಿತ್ತು. ವೈಯಕ್ತಿಕ ಉತ್ಪಾದನೆಯನ್ನ ಲಕ್ಷಗಟ್ಟಲೆ ಸಮಯದಿಂದ ಗುಣಿಸಿದರೆ ರಾಶಿಗಟ್ಟಲೆ ಅನ್ನುವಂತಹ ಅಥವಾ ಮಾಸ್ ಪ್ರೊಡಕ್ಷನ್ ಅನ್ನುವಂಥದ್ದು ದೊರೆಯುತ್ತದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ನೋಡಿ, ನಮ್ಮೆಲ್ಲರ ವೈಯಕ್ತಿಕ ಉತ್ಪಾದನೆಗಳನ್ನ ಲಕ್ಷಗಟ್ಟಲೆ ಸಮಯಗಳಿಂದ ಅದನ್ನು ಗುಣಿಸ್ಕೊಂಡ್ರೆ ರಾಶಿ ಉತ್ಪಾದನೆ ಅನ್ನುವಂಥದ್ದು ಕಾಣುತ್ತಂತೆ. ರಾಶಿ ಉತ್ಪಾದನೆ, ಬೃಹತ್ ಕೈಗಾರಿಕೆಗಳು ಕೂಡ ಈ ಪ್ರಮಾಣದ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ದೊಡ್ಡ ಪ್ರಮಾಣದ ಒಂದು ಮಾಸ್ ಪ್ರೊಡಕ್ಷನ್ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಉತ್ಪಾದನಾ ಚಟುವಟಿಕೆಗಳು ನಡೆದಿದ್ದೆ ಆದ್ರೆ ಇದು ಕಂಡು ಬರುತ್ತೆ ಎನ್ನುವಂತ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಅಂದ್ರೆ ಕೋಟ್ಯಾಂತರ ಜನರು ಚಿಕ್ಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದೇ ರಾಶಿಗಟ್ಟಲೆಯ ಉತ್ಪಾದನೆ ಎಂಬುದು ಗಾಂಧೀಜಿಯವರ ಅಭಿಪ್ರಾಯ. ಕೋಟ್ಯಾಂತರ ಜನರು ಇಲ್ಲಿ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ರೆ ಆ ಕೋಟ್ಯಾಂತರ ಜನರ ಎಲ್ಲ ಉತ್ಪಾದನೆಗಳನ್ನ ನಾವು ಒಟ್ಟು ಸೇರಿಸಿದ್ರೆ ಅದು ರಾಶಿ ಉತ್ಪಾದನೆಗಳು ಆಗತ್ತೆ ಅನ್ನುವಂಥದ್ದು. ಇದನ್ನ ರಾಶಿಗಟ್ಟಲೆ ಉತ್ಪಾದನೆ ಎಂಬುದಾಗಿ ಇವರು ಕರೀತಾರೆ. ಈ ಒಂದು ರಾಶಿಗಟ್ಟಲೆಯ ಏನು ಉತ್ಪಾದನೆ ಇದೆ ಇದನ್ನ ತಾಂತ್ರಿಕವಾಗಿ ನೋಡಿದರೆ ರಾಶಿಗಟ್ಟಲೆ ಉತ್ಪಾದನೆ ಅಂದ್ರೆ ಅತ್ಯಾಧುನಿಕ ಯಂತ್ರಗಳ ಸಹಾಯದಿಂದ ರಾಶಿಗಟ್ಟಲೆ ಉತ್ಪಾದನೆ ಎಂಬುದು ಗಾಂಧೀಜಿಯವರ ಒಂದು ಪ್ರಮುಖವಾದಂತಹ ಅಭಿಪ್ರಾಯ ಆಗಿತ್ತು. ತಾಂತ್ರಿಕವಾಗಿ ನೋಡಿದರೆ ರಾಶಿಗಟ್ಟಲೆ ಉತ್ಪಾದನೆ ಅಂದರೆ ಅತ್ಯಾಧುನಿಕ ಯಂತ್ರಗಳ ಸಹಾಯದಿಂದ ಕೆಲವೇ ಜನರು ಅತ್ಯಧಿಕ ಪ್ರಮಾಣದ ಸರಕುಗಳನ್ನ ಉತ್ಪಾದಿಸುವುದು ಎಂಬ ಅರ್ಥ ಬರುತ್ತದೆ. ಇದು ತಪ್ಪು ಎಂಬುದಾಗಿ ಮಹಾತ್ಮ ಗಾಂಧೀಜಿಯವರು ತಿಳಿಸಿದ್ದಾರೆ ತಮ್ಮ ವಿಚಾರಗಳ ಮುಖಾಂತರ ಅನ್ನುವಂಥದ್ದು. ರಾಶಿಗಟ್ಟಲೆ ಅಂತಂದ್ರೆ ಕೇವಲ ಅದು ಈ ಒಂದು ಏನು ದೊಡ್ಡ ದೊಡ್ಡ ಕೈಗಾರಿಕೆಗಳು ಕೆಲವೇ ಜನರನ್ನ ಬಳಸಿಕೊಂಡು ಅತ್ಯಧಿಕ ಪ್ರಮಾಣದ ಒಂದು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಉತ್ಪಾದಿಸುವಂತದ್ದಷ್ಟೇ ರಾಶಿ ಹಾಕುವುದು ಅನ್ನುವಂಥದ್ದಲ್ಲ. ಈ ರಾಶಿಗಟ್ಟಲೆ ಉತ್ಪಾದನೆ ಅನ್ನುವಂಥದ್ದು ಪ್ರತಿಯೊಂದು ಮನೆಗಳು ಕೂಡ ಗೃಹ ಕೈಗಾರಿಕೆಗಳಾಗಿ ತಮ್ಮ ಬೇಕಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಉತ್ಪಾದನೆ ಮಾಡಿ ಆ ಎಲ್ಲ ವಸ್ತುಗಳ ನಾವು ಲಕ್ಷ ಒಂದು ವಸ್ತುಗಳನ್ನ ರಾಶಿ ಹಾಕುವಂತದ ಒಂದು ಕಾರಣದಿಂದನೂ ಕೂಡ ನಮಗೆ ರಾಶಿ ಒಂದು ಉತ್ಪಾದನೆ ಅನ್ನುವಂಥದ್ದು ಲಭ್ಯ ಆಗುತ್ತೆ. ಕೇವಲ ಬೃಹತ್ ಕೈಗಾರಿಕೆಗಳಷ್ಟೇ ಇದನ್ನು ಉತ್ಪಾದನೆ ಮಾಡಲ್ಲ, ಈ ದೇಶದ ಪ್ರತಿಯೊಂದು ಮನೆಗಳು ಕೂಡ ಒಂದೊಂದು ಕೈಗಾರಿಕೆಗಳಾಗಬೇಕು ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಅಭಿಪ್ರಾಯ ಆಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳಬಹುದು. ಉತ್ಪಾದನಾ ವ್ಯವಸ್ಥೆಯು ವಿಕೇಂದ್ರೀಕರಣಗೊಂಡರೆ ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಖಂಡಿತವಾಗಿ ಕೂಡ ಸತ್ಯ. ಇವತ್ತು ನಮ್ಮ ಏನು ನಿರುದ್ಯೋಗಿ ಯುವಕರು ಕೆಲಸ ಇಲ್ಲ, ಸರ್ಕಾರಿ ಕೆಲಸವೇ ಬೇಕು, ದೊಡ್ಡ ದೊಡ್ಡ ಕಂಪನಿಗಳಲ್ಲೇ ಕೆಲಸ ಬೇಕು. 20ನೇ ವಯಸ್ಸಿಗೆ ಅವ್ರಿಗೆ 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ ಸಂಬಳಗಳು ಬೇಕು. ನಮ್ಮ ಸ್ನೇಹಿತರುಗಳು ಕೆಲವರಲ್ಲೇ ಹೇಳ್ತಾ ಇರ್ತಾರೆ, ನನ್ನ ಮಗ ಜರ್ಮನ್ ಇದ್ದಾನೆ, ನನ್ನ ಮಗ ಅಮೆರಿಕದಲ್ಲಿದ್ದಾನೆ, ನನ್ನ ಮಗ ಇನ್ಯಾವುದೋ ಒಂದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದ್ದಾನೆ, ಅಲ್ಲಿದ್ದಾನೆ ಇಲ್ಲಿದ್ದಾನೆ, ಅವನ ಸಂಬಳ ಎಷ್ಟು ಗೊತ್ತಾ ಸರ್, 12 ಲಕ್ಷ 15 ಲಕ್ಷ. ಸೊ ಕಷ್ಟಪಟ್ಟು ದುಡಿಮೆಯನ್ನ ಮಾಡಿ ಆ ನಂತರದಲ್ಲಿ ನಾವು ಒಂದಷ್ಟು ಸಂಪಾದನೆಯನ್ನ ಮಾಡಬೇಕು ಮತ್ತು ಅತಿಯಾದ ಸಂಪಾದನೆ ಎನ್ನುವಂಥದ್ದು ಕೂಡ ಅದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನ ಗಾಂಧೀಜಿಯವರು ತಮ್ಮ ವಿಚಾರಗಳಲ್ಲಿ ಹೇಳ್ತಾರೆ. ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಸಂಪಾದನೆ ಅದು ಅನೈತಿಕ ಮಾರ್ಗದ್ದು ಅನ್ನುವಂತಹ ವಿಚಾರಗಳನ್ನ ಗಾಂಧೀಜಿಯವರು ಹೇಳ್ತಾರೆ. ಗಾಂಧೀಜಿಯವರಂತಹ ಒಂದು ತತ್ವಗಳನ್ನ ಆದರ್ಶಗಳನ್ನ ಮೈಗೂಡಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಬಹಳ ಕಷ್ಟ. ಇವತ್ತು ನಮ್ಮ ಉಪನ್ಯಾಸಕ ವರ್ಗದವರಲ್ಲೇ ಕೆಲವರು ನಮ್ಮ ಮಕ್ಕಳು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂತೋಷವನ್ನ ಪಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಮಗ ಎಲ್ಲೋ, ತಂದೆ ಎಲ್ಲೋ, ತಾಯಿ ಎಲ್ಲೋ, ಬಂಧುಗಳೆಲ್ಲೋ. ಸೊ ಯಾರೋ ತೀರ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳನ್ನ ಮುಟ್ಟದೇನೂ ಕೂಡ ಅವ್ರನ್ನ ದಫನ್ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನ ನಾವು ಕಾಣ್ತಾ ಇದ್ದೇವೆ. ಬದುಕು ಸುಂದರವಾಗಿರ್ಬೇಕು ಅಂತಂದ್ರೆ ನಮ್ಮ ಹುಟ್ಟಿದ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಒಳಗೆ ಸುಂದರವಾದಂತಹ ಒಂದು ಬದುಕನ್ನ ಕಟ್ಕೊಳ್ಬೇಕು ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಪ್ರಮುಖವಾದಂತಹ ಆದರ್ಶ. ನಾವು ವಿದೇಶಗಳಲ್ಲಿ ಓದಿದ್ರು ಕೂಡ ಸ್ವದೇಶಿ ಅನ್ನುವಂತಹ ತನವನ್ನು ಯಾವತ್ತೂ ಕೂಡ ಬಿಡಬಾರದು ಅನ್ನುವಂಥದ್ದನ್ನ ಈ ದಿಕ್ಕಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ಈ ಒಂದು ಜನರಿಗೆ ಸಾಕಷ್ಟು ರೀತಿಯ ಉದ್ಯೋಗ ಅವಕಾಶಗಳು ಇದರಿಂದ ದೊರೆಯುತ್ತೆ
ಮತ್ತೆ ವಿತರಣೆ ತುಂಬಾ ಸರಳವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಡಿಸೆಂಟ್ರಲೈಸೇಷನ್ ಅನ್ನ ಅಥವಾ ವಿಕೇಂದ್ರೀಕರಣವನ್ನ ಗಾಂಧೀಜಿಯವರು ಬಯಸ್ತಕ್ಕಂಥದ್ದು. ಮತ್ತು ಜನರೊಡನೆ ಯಾವುದನ್ನು ಹಂಚಿಕೊಳ್ಳಲು ಸಾಧ್ಯವಿರುವುದಿಲ್ಲವೋ ಅದು ನಿಷಿದ್ಧ. ಜನರೊಡನೆ ಯಾವುದನ್ನ ಹಂಚ್ಕೊಳ್ಳಕ್ ಸಾಧ್ಯ ಇಲ್ವೋ, ಉದಾಹರಣೆಗೆ ಸಂಪತ್ತು, ಶ್ರೀಮಂತರು ರಾಶಿ ರಾಶಿಗಟ್ಟಲೆ ಸಂಪತ್ತನ್ನು ಸಂಪಾದಿಸಿಕೊಂಡಿದ್ದಾರೆ, ಅದು ನಿಷಿದ್ಧ. ಅಂತವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡಬೇಕು, ಅದನ್ನ ವಶಪಡಿಸ್ಕೊಳ್ಬೇಕು. ಸಮಾಜಕ್ಕೋಸ್ಕರ ಹಣವನ್ನ ಇವತ್ತಿನ ದಿನ ಅದನ್ನ ಹಂಚಿಕೆಯನ್ನ ಮಾಡಬೇಕಾಗಿದೆ. ನಾವು ಇದನ್ನ ಬ್ಲಾಕ್ ಮನಿ ಅಂತ ಕರೀತೇವೆ, ಕಪ್ಪು ಹಣ. ಸರ್ಕಾರಕ್ಕೆ ತೆರಿಗೆಯನ್ನು ಕೊಡದೇನೆ ವಂಚಿಸಿರ್ತಕ್ಕಂಥ ಹಣವನ್ನ ಕಪ್ಪು ಹಣ ಅಂತ ಹೇಳ್ತೇವೆ, ಅನ್ರಿಪೋರ್ಟೆಡ್ ಮನಿ ಅಂತ ಕರಿತೇವೆ, ಅಥವಾ ಬ್ಲಾಕ್ ಮನಿ ಅಂತ ಕರಿತೇವೆ, ಅಥವಾ ಇದನ್ನ ಪ್ಯಾರಲಲ್ ಎಕಾನಮಿ ಅಂತ ಕೂಡ ಕರಿತೇವೆ, ಸಮಾನಾಂತರ ಆರ್ಥಿಕ ವ್ಯವಸ್ಥೆ ಅಂತ. ಈ ತರ ಕಳ್ಳತನದ ಮಾರ್ಗಗಳಲ್ಲಿ ಏನು ಹಣವನ್ನ ಸಂಪಾದನೆ ಮಾಡಿರ್ತಾರೆ, ಇದು ಸಲ್ಲದು, ಇದು ನಿಷಿದ್ಧ ಅನ್ನುವಂಥ ಮಾತುಗಳನ್ನ ಗಾಂಧೀಜಿಯವರು ಅವತ್ತಿನ ಕಾಲಕ್ಕೆ ಕೂಡ ಅದನ್ನ ಹೇಳ್ತಾರೆ. ಸೊ ಹಾಗೇನೆ ಸರಕುಗಳಿಗೆ ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿ ಅವುಗಳನ್ನು ಉತ್ಪಾದಿಸುವ ಅವಕಾಶವನ್ನ ಕಲ್ಪಿಸಿಕೊಡಬೇಕೆಂಬುದು ಗಾಂಧೀಜಿಯವರ ಮತ್ತೊಂದು ಅಭಿಪ್ರಾಯ. ಎಲ್ಲೆಲ್ಲಿ ಯಾವ ವಸ್ತುಗಳಿಗೆ ಬೇಡಿಕೆ ಇದೆಯೋ ಅಲ್ಲಲ್ಲೇ ಆ ವಸ್ತುಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಅನುವನ್ನ ಮಾಡಿಕೊಡ್ಬೇಕು. ಅದಕ್ಕೆ ಪೂರಕವಾದಂತಹ ಎಲ್ಲ ರೀತಿಯ ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಸೊ ಆಗ ಈ ದೇಶ ರಾಮರಾಜ್ಯವಾಗತ್ತೆ, ಕಲ್ಯಾಣ ರಾಷ್ಟ್ರವಾಗತ್ತೆ, ಸ್ವರಾಜ್ಯವಾಗತ್ತೆ ಅನ್ನುವಂಥ ಮಾತುಗಳನ್ನ ಗಾಂಧೀಜಿಯವರು ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ಕಾರ್ಖಾನೆಗಳ ಸಂಸ್ಕೃತಿನ ತೊಡೆದು ಹಾಕಬೇಕೆಂಬುದು ಗಾಂಧೀಜಿಯವರ ಬಹುದೊಡ್ಡ ಒಂದು ಅಭಿಪ್ರಾಯ ಅನ್ನುವಂಥದ್ದು. ಬೃಹದಾಕಾರದ ಕಾರ್ಖಾನೆಗಳು, ಯಂತ್ರಗಳು ನಮ್ಮನ್ನ ಸಂಪೂರ್ಣವಾಗಿ ನಾಶಪಡಿಸ್ತವೆ. ಚರಕ ಅನ್ನುವಂಥದ್ದು ಕೂಡ ಒಂದು ಯಂತ್ರ. ಆದ್ರೆ ಚರಕವನ್ನ ಅದು ಬಹಳ ಸೀಮಿತ ಅವಧಿನಲ್ಲಿ ಬಹಳ ಕಡಿಮೆ ಪ್ರಮಾಣದ ಬೇಡಿಕೆಗಳನ್ನ ಪೂರೈಸಿಕೊಳ್ಳೋದಕ್ಕಷ್ಟೇ ನಾವು ಅದನ್ನು ಬಳಸ್ಕೊಳ್ತೀವಿ. ಆ ತರದ ಯಂತ್ರ ತಂತ್ರಗಳನ್ನ ನಾವು ಬಳಸ್ತಕ್ಕಂಥದ್ದು ಒಳ್ಳೆಯದೇ ಹೊರತು ಬೃಹದಾಕಾರದ ಯಂತ್ರಗಳು ನಮ್ಮನ್ನು ಸಂಪೂರ್ಣವಾಗಿ ನಾಶಪಡಿಸ್ತವೆ ಅನ್ನುವಂತ ದಿಕ್ಕಿನಲ್ಲಿ ಗಾಂಧೀಜಿಯವರು ಈ ಒಂದು ವಿಕೇಂದ್ರೀಕೃತ ಒಂದು ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಪ್ರಮಾಣದ ಒಂದು ತಂತ್ರಗಳನ್ನ ನಾವು ಬಳಸಬಹುದು, ಯಂತ್ರೋಪಕರಣಗಳನ್ನು ಬಳಸಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ನಮಗೆ ನೀಡ್ತಾರೆ. ಕೈಗಾರಿಕೆಗಳಲ್ಲಿ ಆರಂಭದ ಹಂತದಿಂದಲೂ ಇವರು ವಿಕೇಂದ್ರೀಕರಣವನ್ನ ನಾವು ಅಳವಡಿಸಿಕೊಳ್ಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಸೊ ಭಾರಿ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳ ಪ್ರಗತಿಗೆ ಅಡ್ಡಿಯನ್ನ ಉಂಟು ಮಾಡುತ್ತಿದ್ದರೆ ಅವುಗಳ ಬೆಳವಣಿಗೆ ಮತ್ತು ಕೇಂದ್ರೀಕರಣವನ್ನು ಸಂಪೂರ್ಣವಾಗಿ ನಾವು ಖಂಡಿಸಬೇಕಾಗತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಯಾಕೆಂದ್ರೆ ಅವು ಆರಂಭದಿಂದನೂ ಏನಾದ್ರೂ ಗುಡಿ ಕೈಗಾರಿಕೆಗಳಿಗೆ, ಸಣ್ಣ ಕೈಗಾರಿಕೆಗಳಿಗೆ ಪೂರಕವಾಗಿದ್ರೆ ದೊಡ್ಡ ಕೈಗಾರಿಕೆಗಳು, ಅಂತ ಕೈಗಾರಿಕೆಗಳನ್ನ ಸ್ವಲ್ಪ ಪ್ರಮಾಣದ ಒಪ್ಕೊಳ್ಬಹುದು, ಇಲ್ಲಾಂದ್ರೆ ಒಪ್ಪುವಂತಹ ಸಾಧ್ಯತೆನೇ ಇಲ್ಲ ಅನ್ನುವಂಥ ಮಾತುಗಳನ್ನ ಗಾಂಧೀಜಿಯವರು ತಿಳಿಸ್ತಾರೆ. ಇಂತಹ ಭಾರಿ ಕೈಗಾರಿಕೆಗಳ ಪಾಲು ರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ಸಣ್ಣವಾಗಿರಬೇಕೇ ಹೊರತು ಬೃಹದಾಕಾರವಾಗಿರಬಾರದು. ಏನಾದ್ರು ರಾಷ್ಟ್ರೀಯ ಆದಾಯಕ್ಕೆ ಯಾವುದರ ಪಾಲು ಹೆಚ್ಚಾಗಿರ್ಬೇಕು ಅಂದ್ರೆ ಪ್ರತಿಯೊಂದು ಕುಟುಂಬಗಳಿಂದ ಏನು ನಾವು ಹಣವನ್ನು ಸಂಪಾದಿಸ್ತೇವೋ, ಏನು ಉತ್ಪಾದನೆಗಳನ್ನು ಮಾಡ್ತೇವೋ ಅದರ ಕಾಂಟ್ರಿಬ್ಯೂಷನ್ ರಾಷ್ಟ್ರೀಯ ವರಮಾನಕ್ಕೆ ಹೆಚ್ಚಾಗ್ತಾ ಹೋಗ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಬೃಹತ್ ಕೈಗಾರಿಕೆಗಳ ಪಾಲು ರಾಷ್ಟ್ರೀಯ ವರಮಾನದ ಒಂದು ಭಾಗವಾಗಬಾರದು ಅನ್ನುವಂಥ ಮಾತುಗಳನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಇವರ ಒಲವು ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗುತ್ತೆ. ಅದೇನು ಅಂತಂದ್ರೆ ಇವರು ಬೃಹತ್ ಕೈಗಾರಿಕೆಗಳನ್ನ, ಬೃಹತ್ ಯಂತ್ರಗಳನ್ನ ಸಂಪೂರ್ಣವಾಗಿ ಖಂಡಿಸ್ತಾರೆ, ಅದನ್ನು ಒಪ್ಕೊಳ್ಳೋದಿಲ್ಲ ಇವರು ಅನ್ನುವಂಥ ಮಾತುಗಳನ್ನ ನಾನು ಮತ್ತೊಮ್ಮೆ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಸೊ ಹಾಗೆ ಯಂತ್ರಗಳ ಬಳಕೆಯ ಬಗ್ಗೆ ಗಾಂಧೀಜಿಯವರ ಒಂದು ವಿಚಾರಗಳನ್ನ ನಾವು ಈಗ ತಿಳ್ಕೊಳ್ಳೋಣ. ಯೂಸ್ ಆಫ್ ಮೆಷಿನ್. ಗಾಂಧೀಜಿಯವರು ಯಂತ್ರಗಳ ದೊಡ್ಡ ಪ್ರಮಾಣದ ಬಳಕೆಯು ಒಂದು ಬಹುದೊಡ್ಡ ಶಾಪ ಎಂಬುದಾಗಿ ತಿಳಿಸಿದ್ದಾರೆ. ದೊಡ್ಡ ಪ್ರಮಾಣದ ಯಂತ್ರಗಳನ್ನ ಬಳಸಿದ್ದೆ ಆದ್ರೆ ಅದು ಬಹುದೊಡ್ಡವಾದ ಒಂದು ಶಾಪ. ಭಾರಿ ಯಂತ್ರಗಳ ಬಳಕೆಯು ನಾಗರಿಕತೆಯ ದ್ಯೂತಕವಾಗಿದೆ. ತಂತ್ರಜ್ಞಾನ ಆಧಾರಿತ ಆಧುನಿಕ ನಾಗರಿಕತೆಯು ಭೌತಿಕ ಬಯಕೆಗಳು ಬಹುಪಟ್ಟು ಬೆಳೆಯಲು ಕಾರಣವಾಗಿದ್ದವೆ ಎಂಬುದಾಗಿ ಕೂಡ ಇವರು ನುಡಿದಿದ್ದಾರೆ. ಅಂದ್ರೆ ಇವರ ಪ್ರಕಾರ ಇರುವಂತಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಯಂತ್ರಗಳು ನಮ್ಮನ್ನ ಒಂದು ಲೌಕಿಕ ಬಯಕೆಗಳನ್ನ ಇನ್ನಷ್ಟು ಕೂಡ ಹೆಚ್ಚು ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದ್ದಾವೆ, ಇದು ಸಲ್ಲದು ಅನ್ನುವಂಥ ಮಾತುಗಳನ್ನ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ. ತುಂಬಾ ಜನರ ಮನೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಫ್ರಿಡ್ಜ್ ಮೇಡ್ ಇನ್ ಅಮೆರಿಕಾ, ನಮ್ಮಲ್ಲಿರ್ತಕ್ಕಂಥ ಟಿವಿ ಮೇಡ್ ಇನ್ ಜರ್ಮನಿ. ಹಾಗಿದ್ರೆ ಎಲ್ಲವೂ ಬೇರೆ ದೇಶದಾದ್ರೆ ಸ್ವದೇಶಿಯದ್ದು ಯಾವುದು? ಇವತ್ತು ನಮ್ಮ ಭಾಷೆಯನ್ನು ಕೂಡ ನಾವು ಮರ್ತೋಗಿದ್ದೇವೆ. ಕನ್ನಡಿಗರು ಕನ್ನಡದಲ್ಲಿ ಮಾತನಾಡುವಂಥದ್ದನ್ನ ಮರ್ತಿದ್ದಾರೆ. ಇಂಗ್ಲಿಷ್ ಅನ್ನ ಮಾತಾಡಿದ್ರೆ ನಾವು ತುಂಬಾ ಮೇಧಾವಿಗಳು, ನಾವು ತುಂಬಾ ತಿಳಿದವರು, ನಾವು ಆಗ ಸಿವಿಲೈಸ್ಡ್ ಪರ್ಸನ್ಸ್ ಅಂತ ಇವರೆಲ್ಲ ಕೂಡ ಅನ್ಕೊಂಡಿದ್ದಾರೆ. ಯಾವುದೇ ವಿಚಾರಗಳನ್ನ ಹೇಳೋದಕ್ಕೆ ಭಾಷೆ ಅನ್ನುವಂಥದ್ದು ಮುಖ್ಯವಾಗತ್ತೆ ಹೊರತು ಮಾಧ್ಯಮ ಅನ್ನುವಂಥದ್ದು ಖಂಡಿತವಾಗಿ ಕೂಡ ಮುಂದೆ ಅದು ಮುಖ್ಯವಾಗಲ್ಲ ಅನ್ನುವಂಥದ್ದನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನ ನಾನು ತಿಳಿಸೋದಕ್ಕೆ ಬಯಸ್ತೇನೆ.
ಒಂದು ಭಾಷೆಯ ಮುಖಾಂತರ ನಾವೆಲ್ಲರನ್ನ ತಲುಪುವಂತದ್ದಾಗಬೇಕು. ಅದು ಕನ್ನಡ ಆದ್ರೇನು, ಇಂಗ್ಲಿಷ್ ಆದ್ರೇನು, ಮರಾಠಿ ಆದ್ರೇನು, ಗುಜರಾತಿ ಆದ್ರೇನು, ಅಥವಾ ಯಾವುದೇ ಭಾಷೆ ಆದ್ರೇನು, ಭಾಷೆಯ ಮುಖಾಂತರ ನಮ್ಮ ವಿಚಾರಗಳನ್ನ ಮುಟ್ಟಿಸುವಂಥದ್ದು. ಭಾಷೆಯ ಆಧಾರದ ಮೇಲೆ ಇದು ಶ್ರೀಮಂತರು ಅಥವಾ ಬಡವರು, ಇವರು ಬುದ್ಧಿವಂತರು ಅಥವಾ ಇವರು ದಡ್ಡರು ಅನ್ನುವಂತಹ ಯಾವುದೇ ರೀತಿಯ ಒಂದು ವ್ಯವಸ್ಥೆಗೆ ನಾವು ಬರಬಾರ್ದು, ತೀರ್ಮಾನಕ್ಕೆ ನಾವು ಬರಬಾರ್ದು ಅನ್ನುವಂಥದ್ದು. ಆಧುನಿಕ ನಾಗರಿಕತೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಭೌತಿಕ ಬಯಕೆಗಳು ಬಹುಮಟ್ಟಿಗೆ ಬೆಳೆಯೋದಕ್ಕೆ ಈ ಬೃಹತ್ ಕೈಗಾರಿಕೆಗಳು, ಯಂತ್ರೋಪಕರಣಗಳು ಕಾರಣ ಆಗ್ತವೆ ಅನ್ನುವಂಥದ್ದು ಹೇಳ್ಬಹುದು. ಸೊ ಹಾಗಾಗಿ ಈ ಯಂತ್ರಗಳನ್ನ ಹಾವಿನ ಬಿಲಕ್ಕೆ ಮಹಾತ್ಮ ಗಾಂಧೀಜಿಯವರು ಹೋಲಿಸಿದ್ದಾರೆ. ಸೊ ಈ ಒಂದು ಹಾವಿನ ಬಿಲಕ್ಕೆ ಯಾಕೆ ಹೋಲಿಸ್ತಾರೆ ಅಂತಂದ್ರೆ, ಈ ಹಾವನ್ನ ಸಾಕೊಂಡ್ರೆ ಅದರಿಂದ ಕೆಡುಕುಗಳು ಯಾವಾಗ್ಲೂ ಹೆಚ್ಚು ಅನ್ನುವಂತ ಒಂದು ದಿಕ್ಕಿನಲ್ಲಿ ಈ ಬೃಹತ್ ಕೈಗಾರಿಕೆಗಳಿಂದ ನಮಗೆ ಕೆಡುಕುಗಳೇ ಜಾಸ್ತಿ ಅನ್ನುವಂತಹ ಒಂದು ರೀತಿಯಲ್ಲಿ ಗಾಂಧೀಜಿಯವರು ಹೇಳೋದಕ್ಕೆ ಇಷ್ಟಪಡ್ತಾರೆ. ಯಂತ್ರಗಳ ಬಳಕೆಯ ಉನ್ಮಾದವು ಶ್ರೀಮಂತರನ್ನು ಸೃಷ್ಟಿಸಿ ಅದು ಸಂಪತ್ತಿನ ಅಸಮತೆಯನ್ನ ಸೃಷ್ಟಿ ಮಾಡೋದಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡುತ್ತೆ ಅನ್ನುವಂಥದ್ದು ಗಾಂಧೀಜಿಯವರ ವಿಚಾರ. ಯಂತ್ರಗಳು ಜಾಸ್ತಿ ಆದಷ್ಟು ಶ್ರೀಮಂತರು ಮತ್ತಷ್ಟು ಶ್ರೀಮಂತಿಕೆಯನ್ನ ಸಂಪಾದಿಸಿ, ಇಲ್ಲಿ ಅಸಮತೆ ಅಂತಂದಾಗ ಬಡವರು ಮತ್ತು ಶ್ರೀಮಂತರು ಅನ್ನುವಂಥದ್ದು ಈ ಒಂದು ವ್ಯವಸ್ಥೆಗೆ ಇದು ಕಾರಣವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಬಹುದು. ಸೊ ಗಾಂಧೀಜಿಯವರು ಯಂತ್ರಗಳ ಬಳಕೆಯಲ್ಲಿ ಅಗಾಧ ಹೆಚ್ಚಳ ಮತ್ತು ಶೋಷಣೆಗೆ ಆಸ್ಪದ ನೀಡುವಂತಹ ಬೃಹತ್ ಯಂತ್ರಗಳ ಅಳವಡಿಕೆಯನ್ನ ಅವರು ತೀವ್ರವಾಗಿ ವಿರೋಧಿಸಿದ್ದಾರೆ. ಉತ್ಪಾದನೆಯಲ್ಲಿ ಕೆಲಸಗಾರರಿಗೆ ನೆರವಾಗುವಂತಹ ಸರಳ ಸಲಕರಣೆಗಳು ಮತ್ತು ಸಾಮಗ್ರಿಗಳ ಬಳಕೆಯನ್ನು ಅವರು ಅನುಮೋದಿಸ್ತಾರೆ. ಉದಾಹರಣೆಗೆ ಈ ಒಂದು ಹಳ್ಳಿಯಲ್ಲಿ ವ್ಯವಸಾಯದ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳೋದಕ್ಕೆ ನೇಗಿಲಾಗಿರ್ಬೋದು, ನೊಗ ಆಗಿರ್ಬೋದು, ಅಥವಾ ಕ್ರಿಮಿನಾಶಕಗಳಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಹಾರೆ ಗುದ್ದಲಿ ಪಿಕಾಸಿಗಳಾಗಿರ್ಬೋದು, ಈ ತರದ ಸಲಕರಣೆಗಳನ್ನ ಉತ್ಪಾದನೆಯನ್ನ ಮಾಡಿಕೊಂಡು ರೈತನಿಗೆ ಪೂರಕವಾಗಿ ಇವುಗಳನ್ನ ಪೂರೈಸಬೇಕೆ ಹೊರತು ರೈತನ ಬದುಕನ್ನ ಹಾಳು ಮಾಡುವಂತಹ ಬೃಹತ್ ಆಕಾರದ ಟ್ರಾಕ್ಟರ್ಗಳನ್ನ, ಟ್ರಿಲ್ಲರ್ಸ್ ಗಳನ್ನ, ಇವುಗಳನ್ನು ಉತ್ಪಾದನೆ ಮಾಡೋದು ನಿಷಿದ್ಧ ಅನ್ನುವಂತಹ ಒಂದು ರೀತಿಯಲ್ಲೇ ಬಹಳ ಕಟುವಾಗಿ ಗಾಂಧೀಜಿಯವರು ಈ ಬೃಹತ್ ಯಂತ್ರೋಪಕರಣಗಳನ್ನ ಅವರು ಟೀಕಿಸ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದು. ಗಾಂಧೀಜಿಯವರ ಆಶಯವೇನೆಂದರೆ ಅದು ಲಕ್ಷಗಟ್ಟಲೆ ಇರುವ ಗುಡಿ ಕೈಗಾರಿಕೆಗಳು, ಕೆಲಸಗಾರರ ಹೊರೆಯನ್ನ ಕಡಿಮೆ ಮಾಡುವಂತಹ ಯಂತ್ರಗಳ ಬಳಕೆಯ ಗುರಿಯಾಗಿರಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಯಂತ್ರಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಲಕ್ಷಗಟ್ಟಲೆ ಇರತಕ್ಕಂತಹ ಈ ಕಾರ್ಮಿಕರ ಆಶೋತ್ತರಗಳನ್ನ ಹೆಚ್ಚಿಸುವಂತಹ ಒಂದು ಪೂರಕ ತಂತ್ರಜ್ಞಾನ ಬೇಕೇ ಹೊರತು ಬೃಹತ್ ಕೈಗಾರಿಕೆಗಳು ಇವರ ಉದ್ಯೋಗವನ್ನು ಕಸಿದುಕೊಳ್ಳುವಂತಹ, ಇವರ ಬದುಕನ್ನು ಕಸಿದುಕೊಳ್ಳುವಂಥದ್ದು ಆಗಬಾರ್ದು ಅನ್ನುವಂಥ ಮಾತುಗಳನ್ನ ಇವರು ಹೇಳ್ತಾರೆ. ಯಂತ್ರಗಳ ಬಳಕೆಗೆ ಗಾಂಧೀಜಿಯವರು ಕೆಲವೊಂದು ಷರತ್ತುಗಳನ್ನ ವಿಧಿಸ್ತಾರೆ, ಬಹಳ ಮುಖ್ಯವಾದಂತ. ಯಂತ್ರಗಳ ಬಳಕೆಗೆ ಗಾಂಧೀಜಿಯವರ ಷರತ್ತುಗಳು, ಯಾವ ತರದ ಯಂತ್ರಗಳನ್ನು ನಾವು ಅಳವಡಿಸ್ಕೊಳ್ಬೇಕು, ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಕೆಲವು ಷರತ್ತುಗಳನ್ನ ಇವರು ವಿಧಿಸ್ತಾರೆ. ಆ ಷರತ್ತುಗಳಲ್ಲಿ ಮೊದಲೇದು ಯಾವುದು ಅಂದ್ರೆ, ಯಂತ್ರವು ಜನರ ಉದ್ಯೋಗಗಳನ್ನ ಕಸಿದುಕೊಳ್ಳಬಾರದು. ಬಹಳ ಮುಖ್ಯವಾದದ್ದು. ಯಂತ್ರಗಳು ಜನರ ಉದ್ಯೋಗಗಳನ್ನ ಕಸಿದುಕೊಳ್ಳಬಾರದು ಅನ್ನುವಂಥದ್ದು. ಅಂದ್ರೆ ಒಂದು ಯಂತ್ರ ಬಂದು, ಉದಾಹರಣೆಗೆ ಇವತ್ತು ಕಂಪ್ಯೂಟರ್, ಹಿಂದೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಬ್ಯಾಂಕ್ ರಿಕ್ರೂಟ್ಮೆಂಟ್ ಬೋರ್ಡ್ಗಳು ಕಾಲ್ ಮಾಡ್ತಾ ಇದ್ದಂತಹ ಒಂದು ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಒಂದೊಂದು ಬ್ಯಾಂಕ್ಗಳಲ್ಲಿ 60 70 ಜನ, 120 ಜನ, 300 ಜನ, 400 ಜನ ಇರ್ತಾ ಇದ್ರು. ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ಗಳು ಎಕ್ಸಾಮ್ಸ್ ಗಳನ್ನ ಕಾಲ್ ಮಾಡ್ತಾ ಇದ್ವು. ಇವತ್ತು ಬ್ಯಾಂಕ್ಗಳು ನೋಡಿದ್ರೆ ಒಂದು ಬ್ಯಾಂಕ್ ನಲ್ಲಿ ಅವರು ಆಡಿಯೋಗಳನ್ನ ಹಾಕೊಂಡು, ವಿಡಿಯೋಗಳನ್ನ ನೋಡಿಕೊಂಡು 3 ರಿಂದ 4 ಜನ, ಅವತ್ತು 300-400 ಜನ ಮಾಡ್ತಾ ಇದ್ದಂತ ಕೆಲಸ ಕಾರ್ಯಗಳನ್ನ ಇವತ್ತು 3 ರಿಂದ 4 ಜನ ಮಾಡ್ತಾ ಇದ್ದಾರೆ. ಕಾರಣ ಯಾರು? ಕಂಪ್ಯೂಟರ್ಸ್ಗಳು. ಹಾಗಿದ್ರೆ ಕಂಪ್ಯೂಟರ್ನ ಬಳಕೆ ನಮಗೆ ಬೇಡವಾ? ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಕಂಪ್ಯೂಟರ್ಗಳನ್ನ ನಾವು ಬಳಕೆ ಮಾಡೋಣ. ಎಲ್ಲಿ ಶ್ರಮಸಾಂದ್ರ ತಂತ್ರಜ್ಞಾನದ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಬಂಡವಾಳ ಸಾಂದ್ರ ತಂತ್ರಜ್ಞಾನಕ್ಕೆ ಅವಕಾಶವನ್ನೇ ಕೊಡಬಾರದು ಅನ್ನುವಂಥದ್ದು, ಅಥವಾ ಅಲ್ಪ ಪ್ರಮಾಣದ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು. ಇಲ್ಲಿ ಶ್ರಮ ಪ್ರಧಾನ ತಂತ್ರಜ್ಞಾನ ಅಂತಂದ್ರೆ ಶ್ರಮಿಕರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ತಂತ್ರಜ್ಞಾನಕ್ಕೆ ಕಡಿಮೆ ಆದ್ಯತೆಯನ್ನು ಕೊಡಬೇಕು. ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತಂದ್ರೆ ಅಲ್ಲಿ ಶ್ರಮಕ್ಕೆ ಆದ್ಯತೆಯನ್ನು ಕಡಿಮೆ ಮಾಡಬೇಕು, ಮತ್ತೆ ಯಂತ್ರೋಪಕರಣಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಇಲ್ಲಿ ಇದನ್ನ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂಡ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಗಾಂಧೀಜಿಯವರು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಭಾರತ ದೇಶದ ಪ್ರಳಂಭೂತವಾಗಿ ಬೆಳೀತಾ ಇರ್ತಕ್ಕಂಥ 138 ಕೋಟಿ ಪಾಪ್ಯುಲೇಷನ್ ಹೊಂದಿರತಕ್ಕಂಥ ಇಂತಹ ದೇಶಕ್ಕೆ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿಗಿಂತ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ, ಶ್ರಮಸಾಂದ್ರ ತಂತ್ರಜ್ಞಾನವನ್ನು ಬಳತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನುವಂಥದ್ದು ಕೂಡ ನನ್ನ ಒಂದು ನಂಬಿಕೆ ಕೂಡ. ಸೊ ಎರಡನೇ ಪಾಯಿಂಟ್ ಆಗಿ, ಯಂತ್ರಗಳು ಹಳ್ಳಿಯ ಸುಲಿಗೆಗೆ ಕಾರಣವಾಗಬಾರದು ಅಂತ ಹೇಳ್ತಾರೆ. ಹಳ್ಳಿಗಳನ್ನ ಸುಲಿಗೆ ಮಾಡಬಾರದು ಯಂತ್ರಗಳು.
ಮತ್ತು ಗ್ರಾಮೀಣ ಕರಕುಶಲತೆಯೊಡನೆ ಸ್ಪರ್ಧಿಸಬಾರದು. ಎಷ್ಟೋ ಜನರ ಬದುಕು ಇವತ್ತು ಕರಕುಶಲ ಕೈಗಾರಿಕೆಗಳಿಂದ ನಡೀತಾ ಇತ್ತು. ಚಾಪೆಯನ್ನು ಎಣಿತಕ್ಕಂತಹ, ಬತ್ತಿಯನ್ನು ನೇಯತಕ್ಕಂತಹ, ಮುಂಬತ್ತಿಗಳನ್ನು ತಯಾರಿಸ್ತಕ್ಕಂತಹ, ಬಟ್ಟೆಗಳಿಗೆ ಅರಗುಗಳನ್ನು ಹಾಕ್ತಕ್ಕಂತಹ, ಬಣ್ಣವನ್ನು ಹಾಕ್ತಕ್ಕಂತಹ ಹಲವಾರು ಗುಡಿ ಕೈಗಾರಿಕೆಗಳಿದ್ವು. ಇವತ್ತು ಬೃಹತ್ ಕೈಗಾರಿಕೆಗಳು ಬಂದು ಎಲ್ಲ ಗುಡಿ ಕೈಗಾರಿಕೆಗಳು ತಮ್ಮ ಅಸ್ತಿತ್ವವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮನೆಗಳಲ್ಲೇ ನಾವು ಈ ಪ್ಲಾಸ್ಟಿಕ್ ಚಾಪೆಗಳನ್ನ ಬಳಸ್ತಾ ಇದ್ದೀವಿ. ಈಚಲು ಚಾಪೆಗಳು ಅನ್ನುವಂಥದ್ದು ಇವತ್ತು ಹಳ್ಳಿಗಳಲ್ಲಿ ಒಂದಷ್ಟು ಸಿಗಬಹುದೇನು. ಪಟ್ಟಣದ ಜನರು ಎಲ್ಲರೂ ಕೂಡ ಶೋಕಿಯನ್ನ ಕಲ್ತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಒಂದು ಮನೆ ಅಂತಂದ್ರೆ ಅಲ್ಲಿ ಒಳ್ಳೊಳ್ಳೆ ಟೈಲ್ಸ್ಗಳಿರ್ಬೇಕು, ಮೊಸಾಕ್ಗಳಿರ್ಬೇಕು, ಗ್ರಾನೈಟ್ಗಳಿರ್ಬೇಕು. ಇವತ್ತು ಹಳ್ಳಿಯ ಜನರಿಗಿಂತ ಹೆಚ್ಚಾಗಿ ಪಟ್ಟಣದ ಜನರಿಗೆ ಏನು ಪಾರ್ಶ್ವವಾಯುಗಳು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಗ್ರಾನೈಟ್ಗಳು ತುಂಬಾ ಕೋಲ್ಡ್ ಆಗಿರ್ತವೆ. ಅವು ನಮ್ಮ ಬಾಡಿಲಿರ್ತಕ್ಕಂಥ ಎಲ್ಲ ನರನಾಡಿಗಳನ್ನ ಹೀರ್ತಾ ಇರ್ತವೆ. ಸೊ ಹಾಗಾಗಿ ಹಲವಾರು ಕಾಯಿಲೆಗಳಿಗೆ ಈ ಒಂದು ಗ್ರಾನೈಟ್ಗಳು ಇವತ್ತು ಕಾರಣ ಆಗಿದ್ದಾವೆ. ಆದ್ರೆ ನಮ್ಗೇನು ಅಂತಂದ್ರೆ, ನಮ್ಮ ಮನೆ ಏನಪ್ಪಾ ಇವ್ನು ಇಂಥ ಬಂಗ್ಲೆ ಕಟ್ಟಿಸಿದಾನೆ, ಏನಪ್ಪಾ ಇಂಥ ಮನೇಲಿ ವಾಸ ಮಾಡ್ತಾ ಇದ್ದಾನೆ, ಏನ್ ವ್ಯವಸ್ಥೆ ಹೀಗಿದೆಯಲ್ಲಪ್ಪ. ಇವತ್ತು ಆ ಒಂದು ರೆಫ್ರಿಜರೇಟರ್ಗಳು ಅದರಿಂದ ಆಗ್ತಕ್ಕಂಥ ಅನಾನುಕೂಲತೆಗಳು ಒಂದ ಎರಡ ಅಂದ್ರೆ ಅದರ ಪರಿಣಾಮಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ. 3 ದಿನ 4 ದಿವಸ ನಾವು ಮಾಡಿದಂತ ಎಲ್ಲ ಅಡಿಗೆಗಳನ್ನ ಅದರಲ್ಲಿ ಇಟ್ಕೊಂಡು ಅದನ್ನ ಬೇಯಿಸ್ಕೊಂಡು ತಿನ್ಕೊಂಡು ಜೀವನವನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು ನಾವು ಅಂಟ್ಕೊಂಡಿದೀವಿ. ನಾವು ಒಂಥರ ತಂತ್ರಜ್ಞಾನ ನಮ್ಮನ್ನ ಆಳ್ತಾ ಇದೆ, ನಾವು ತಂತ್ರಜ್ಞಾನವನ್ನ ಆಳ್ತಾ ಇಲ್ಲ. ನಾವೊಂಥರ ಈ ಒಂದು ಯಂತ್ರ ಮಾನವರುಗಳಾಗ್ಬಿಟ್ಟಿದೀವಿ. ನಾವು ಯಂತ್ರದಿಂದ ನಾವು ಮಾನವರಾಗ್ಬಿಟ್ಟಿದೀವಿ. ಆ ಕುಕ್ಕರ್ ಇಲ್ಲ, ಗ್ಯಾಸ್ ಇಲ್ಲ, ಅಥವಾ ಇನ್ಯಾವುದೋ ಫ್ರಿಡ್ಜ್ ಇಲ್ಲ, ಫ್ಯಾನ್ ಇಲ್ಲ, ಫೋನ್ ಇಲ್ಲ ಅಂತಂದ್ರೆ ಇವತ್ತು ನಮ್ಮ ಬದುಕಿಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಜೀವನ ಅನ್ನುವಂಥದ್ದು ಹೋಗ್ಬಿಟ್ಟಿದೆ. ಹಾಗಾಗಿ ಗಾಂಧಿಯ ಮಾರ್ಗಗಳು ಖಂಡಿತವಾಗಿಯೂ ಕೂಡ ನಮಗೆ ಈ ದಿಕ್ಕಲ್ಲಿ ಪರಿಣಾಮಕಾರಿ ಆಗ್ತವೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಸೊ 3ನೇ ಒಂದು ಅಂಶ, ಅವು ಗ್ರಾಮೀಣ ಕುಶಲಕರ್ಮಿಗಳ ದಕ್ಷತೆಯನ್ನ ಸುಧಾರಿಸಲು ನೆರವಾಗಬೇಕು. ಆ ತರದ ತಂತ್ರಜ್ಞಾನ ಇರಬೇಕು. ಸೊ 4ನೇದು, ಏಕಸ್ವಾಮ್ಯಕ್ಕೆ ಅಥವಾ ಕೆಲವೇ ಜನರ ಬಳಿ ಸಂಪತ್ತಿನ ಕೇಂದ್ರೀಕರಣಕ್ಕೆ ಅವು ದಾರಿಯನ್ನ ಮಾಡಿಕೊಡಬಾರದು. ಯಂತ್ರಗಳಿರ್ಲಿ, ಆದ್ರೆ ಒಬ್ಬನೇ ಶ್ರೀಮಂತನಾಗೋದಕ್ಕೆ, ಏಕಸ್ವಾಮಿತ್ವವನ್ನ ಕಂಡುಕೊಳ್ಳೋದಕ್ಕೆ, ಅಥವಾ ಅವನೊಬ್ಬನೇ ಬೆಲೆ ನಿರ್ಧಾರ ಮಾಡುವಂತಹ, ಗ್ರಾಮೀಣ ಬದುಕನ್ನು ಹಾಳು ಮಾಡುವಂತಹ ತಂತ್ರಜ್ಞಾನ ನಮಗೆ ಬೇಡ ಅನ್ನುವಂಥದ್ದನ್ನ ಗಾಂಧಿಯವರು ಹೇಳ್ತಾರೆ. 5ನೇ ಪಾಯಿಂಟ್ ಆಗಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವು ಶೋಷಣೆಗೆ ಕಾರಣವಾಗಬಾರದು ಅನ್ನುವಂಥದ್ದು. ಸೊ ಯಂತ್ರಗಳ ಬಗ್ಗೆ ಗಾಂಧಿ ಈ ತರದ ಎಲ್ಲ ಷರತ್ತುಗಳನ್ನ ಹೇಳ್ತಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯಂತ್ರಗಳು ಜನರ ಶೋಷಣೆಗೆ ಅವು ಕಾರಣ ಆಗಬಾರದು ಅನ್ನುವಂಥ ಮಾತುಗಳನ್ನು ಕೂಡ ಗಾಂಧೀಜಿಯವರು ಇಲ್ಲಿ ಹೇಳ್ತಾರೆ. ಸೊ ನಂತರ ಮುಂದುವರೆದು ಗಾಂಧೀಜಿಯವರ ಮತ್ತೊಂದು ಕಾನ್ಸೆಪ್ಟ್ ಅನ್ನು ನಾವು ತಿಳ್ಕೊಳ್ಳೋಣ. ಅದೇನು ಅಂತಂದ್ರೆ ಖಾದಿ ಉದ್ಯೋಗ ಅನ್ನುವಂಥದ್ದು, ಖಾದಿ ಎಂಟರ್ಪ್ರೈಸ್. ಸೊ ಗಾಂಧೀಜಿಯವರ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಆಶಯ ಖಾದಿ ಮತ್ತು ಗ್ರಾಮೋದ್ಯೋಗ. ಸೊ ಇವರ ಅಭಿಪ್ರಾಯದಂತೆ ಖಾದಿ ಉದ್ಯಮ ಮಾತ್ರವೇ ಕೋಟ್ಯಾಂತರ ಗ್ರಾಮವಾಸಿಗಳಿಗೆ ನಿಜವಾದ ಒಂದು ಆರ್ಥಿಕ ವೃತ್ತಿಯನ್ನ ಕಲ್ಪಿಸಿಕೊಡುತ್ತೆ ಎನ್ನುವಂತ ಮಾತುಗಳನ್ನ ಇವರು ಹೇಳ್ತಾರೆ. ಖಾದಿಯು ಭಾರತೀಯ ಮಾನವತ್ವ, ಅದರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರತೀಕವಾಗಿದೆ ಎಂಬುದಾಗಿ ಗಾಂಧೀಜಿಯವರು ಹೇಳ್ತಾರೆ. 1920ರಲ್ಲಿ ಯಂಗ್ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಸ್ವದೇಶಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇವರು ಒಂದು ಲೇಖನವನ್ನು ಗಾಂಧೀಜಿಯವರು ಪ್ರಕಟಿಸ್ತಾರೆ. ಸೊ ಆ ಲೇಖನದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ವರ್ಷಕ್ಕೆ 13 ಗಜ ಬಟ್ಟೆ ಬೇಕಾಗುತ್ತದೆ. ಇಷ್ಟು ದೊಡ್ಡ ಪ್ರಮಾಣದ ಬಟ್ಟೆಯನ್ನ ಪೂರೈಕೆ ಮಾಡಲು ಯಾವುದೇ ಬೃಹತ್ ಕೈಗಾರಿಕೆಗಳಿಂದ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಪೂರೈಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಖಾದಿ ಅನ್ನುವಂತಹ ಒಂದು ಉದ್ಯಮ ಅಭಿವೃದ್ಧಿ ಆಗ್ಬೇಕು ಅನ್ನುವಂತಹ ದಿಕ್ಕಿನಲ್ಲಿ ಗಾಂಧೀಜಿಯವರು ಇದರ ಅತ್ಯಗತ್ಯತೆಗಳನ್ನ ತುಂಬಾ ಹೇಳ್ತಾರೆ. ಬಹಳ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ ಏನು ಅಂತಂದ್ರೆ, ಮಹಾತ್ಮ ಗಾಂಧೀಜಿಯವರು ಮೈಸೂರಿನ ನಂಜನಗೂಡಿನ ತಾಲೂಕಿನಲ್ಲಿರ್ತಕ್ಕಂತಹ ಬದನವಾಳು ಅನ್ನುವಂತಹ ಒಂದು ಗ್ರಾಮಕ್ಕೆ ಅವರು 2 ಬಾರಿ ಭೇಟಿಯನ್ನ ಕೊಟ್ಟಿದ್ರು ಅಂತ. ಇವತ್ತಿಗೂ ಕೂಡ ಬದನವಾಳು ಅನ್ನುವಂಥ ಒಂದು ಗ್ರಾಮದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಹಾಗೂ ಅರಗು ಕಾರ್ಖಾನೆ ಅನ್ನುವಂಥದ್ದು ಇದೆ. ಗಾಂಧೀಜಿ ಅವರು ಅದನ್ನ ಸ್ಥಾಪಿಸಿ ಹೋಗಿದ್ರು ಅನ್ನುವಂತಹ ಮಾಹಿತಿಗಳು ಇದೆ. ನನ್ನ ಅದೃಷ್ಟವೂ ಏನೋ ಗೊತ್ತಿಲ್ಲ, ನಾನು ಈ ಒಂದು ಬದನವಾಳು ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಯಾಗಿ ಅಲ್ಲಿ ಒಂದು ಕ್ಯಾಂಪ್ ಅನ್ನು ಇಟ್ಕೊಂಡಿದ್ದೆ. ಆ ಕ್ಯಾಂಪ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ತಿರುಗಾಡದಂತ ಆ ಒಂದು ಸ್ಥಳದಲ್ಲಿ, ಪುಣ್ಯದ ಒಂದು ಸ್ಥಳದಲ್ಲಿ ನಾನು ಸಾಕಷ್ಟು ರಾಷ್ಟ್ರೀಯ ಸೇವಾ ಯೋಜನೆಯ ಸುಮಾರು 100 ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ, ಸ್ವಯಂ ಸೇವಕರನ್ನ ಕರ್ಕೊಂಡೋಗಿ ಅಲ್ಲಿ 7 ದಿನ ಆ ಒಂದು ಕ್ಯಾಂಪಸ್ ನಲ್ಲಿ ಇದ್ಕೊಂಡು ಆ ಒಂದು ಇಂಡಸ್ಟ್ರಿನಲ್ಲಿ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ, ಅದರ ಸ್ವಚ್ಛತೆಯ ಬಗ್ಗೆ,
ಅಲ್ಲಿ ಇವತ್ತಿಗೂ ಕೂಡ ಸುಮಾರು 4 ರೂಪಾಯಿ 5 ರೂಪಾಯಿಗೆ ಸೇವೆಯನ್ನ ಮಾಡ್ತಾ ಇರ್ತಕ್ಕಂತಹ ಅಥವಾ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ಬಹಳಷ್ಟು ಮಹಿಳೆಯರನ್ನ ನಾವಲ್ಲಿ ಕಂಡಿದ್ದೇವೆ. ಮಹಿಳಾ ಕಾರ್ಮಿಕರನ್ನ ಇವತ್ತಿಗೂ ಕೂಡ ಕಾಣ್ತಾ ಇದ್ದೇವೆ. ಇವತ್ತಿಗೂ ಕೂಡ ಖಾದಿ ಮತ್ತು ಗ್ರಾಮೋದ್ಯೋಗದ ಒಂದು ಇಂಡಸ್ಟ್ರಿ ಅಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಎಲ್ಲೆಲ್ಲೆಲ್ಲ ನಡೆದ್ರು, ಏನೆಲ್ಲ ಅನುಭವಗಳನ್ನ ಕಂಡುಕೊಂಡ್ರು, ಅದನ್ನ ಈ ದೇಶಕ್ಕೆ ಜನರಿಗೆ ಆರ್ಥಿಕವಾಗಿ ಅನುಕೂಲ ಆಗಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅದನ್ನು ಅನುಸರಿಸಿ ಅನ್ನುವಂತ ಮಾತುಗಳನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಈ ಒಂದು ಕಾನ್ಸೆಪ್ಟ್ ಆಫ್ ಡಿಸೆಂಟ್ರಲೈಸೇಷನ್ ಅಥವಾ ವಿಕೇಂದ್ರೀಕರಣದ ಒಂದು ಪರಿಭಾವನೆ ಖಂಡಿತವಾಗಿ ಕೂಡ ಆರ್ಥಿಕ ಸಮಾನತೆಯನ್ನ ತಂದುಕೊಡುವಂತಹ ಒಂದು ನಿಟ್ಟಿನಲ್ಲಿ ಬಹಳ ಮುಖ್ಯವಾದದ್ದು ಅನ್ನುವಂಥದ್ದನ್ನ ಹೇಳ್ತೇನೆ. ಯಾಕೆಂದ್ರೆ ಆರ್ಥಿಕ ವಿಕೇಂದ್ರೀಕರಣ ಅನ್ನುವಂಥದ್ದು ಎಲ್ಲ ಬಡವರಿಗೆ ಅಟ್ಲೀಸ್ಟ್ 2 ಹೊತ್ತು ಊಟವನ್ನು ಹಾಕುವಂತಹ, ಮೈತುಂಬ ಬಟ್ಟೆಯನ್ನು ಕೊಡ್ತಕ್ಕಂತಹ, ಒಂದು ಸ್ವಚ್ಛಂದವಾದಂತಹ ಬದುಕನ್ನು ತಂದುಕೊಡುವಂತಹ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಕೂಡ. ಸೊ ಹಾಗಾಗಿ ಗಾಂಧೀಜಿಯವರ ಈ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅನ್ನ ನಮ್ಮ ಭಾರತ ದೇಶ ಮನಗಂಡು ಪ್ರತಿಯೊಂದು ಹಳ್ಳಿಗಳನ್ನು ಕೂಡ ಉದ್ಧಾರ ಮಾಡುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಗಾಂಧೀಜಿಯವರೇ ಹೇಳಿದಂತೆ ಭಾರತ ಇಂದು ಹಳ್ಳಿಗಳಲ್ಲಿ ಜೀವಿಸ್ತಾ ಇದೆ, ಹಳ್ಳಿಗಳ ಉದ್ಧಾರ ಆಗದ ಹೊರತು ಈ ದೇಶಕ್ಕೆ ಭವಿಷ್ಯವೇ ಇಲ್ಲ ಅನ್ನುವಂಥ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಹಳ್ಳಿಗಳು ಉದ್ಧಾರ ಆಗಬೇಕು ಅಂತಂದ್ರೆ ಇವತ್ತು ಏನು ನಾಗರಿಕ ಸಮಾಜ, ವಿದ್ಯಾವಂತ ಸಮಾಜ, ಶ್ರೀಮಂತಿಕೆಯ ಸಮಾಜ ಅಂತ ಏನ್ಕೊಂಡಿದ್ವಿ, ಅವ್ರು ಇವತ್ತು ಮರಳಿ ಮಣ್ಣಿನೆಡೆಗೆ ನಮ್ಮ ಹಳ್ಳಿಯ ಸಂಪೂರ್ಣ ಒಂದು ಬೆಳವಣಿಗೆಗೆ ಇವತ್ತು ನಾವು ಪ್ರಯತ್ನವನ್ನ ಮಾಡಬೇಕಾಗಿದೆ. ನಾವು ಏನು ಒಂದು ಇವತ್ತು ಪುಷ್ಕಳವಾದಂತಹ ಒಂದು ಊಟವನ್ನ ಮಾಡ್ತಾ ಇದೀವಿ, ಅದ್ರ ಹಿಂದೆ ಯಾರ ಶ್ರಮ ಇದೆ ಅಂತಂದ್ರೆ ಒಬ್ಬ ರೈತನ ಒಂದು ಶ್ರಮ ಇದೆ. ಆ ರೈತನ ಶ್ರಮದಿಂದಾಗಿ ಇವತ್ತಿನ ದಿನ ನಾವು ನಮ್ಮ ಆಹಾರವನ್ನ ಸ್ವೀಕಾರ ಮಾಡ್ತಾ ಇದೀವಿ ಹೊರತು ನಾವು ಬೇರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಲಕ್ಷ ಲಕ್ಷ ಹಣವನ್ನು ಸಂಪಾದಿಸುವಂತಹ, ಮೋಜು ಮಸ್ತಿಗಳಲ್ಲಿ ಕಾಲವನ್ನು ಕಳೀತಕ್ಕಂತಹ ಮತ್ತು ನಮ್ಮದೇ ಆದಂತಹ ಒಂದು ಇಷ್ಟಾರ್ಥಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇರ್ತಕ್ಕಂತಹ ವಂಚನೆಯ ದಾರಿಗಳಿದಾವಲ್ಲ, ಇವುಗಳನ್ನ ಬಿಟ್ಟು ಗ್ರಾಮೀಣ ಬದುಕನ್ನ ಮತ್ತಷ್ಟು ಸುಂದರವನ್ನಾಗಿ ಅದನ್ನ ರೂಪಿಸೋದಿಕ್ಕೆ ನಾವು ಎಲ್ಲರೂ ಕೂಡ ಇವತ್ತು ಪಣವನ್ನ ತೊಡಬೇಕಾಗಿದೆ. ಭಾರತ ದೇಶವನ್ನ ನಾವು ಯಂಗ್ ಇಂಡಿಯಾ ಅಂತ ಕರಿತೇವೆ. ಯಾಕಂದ್ರೆ ಭಾರತ ದೇಶದಲ್ಲಿ ಈ ದುಡಿಯುವಂತಹ ವರ್ಗ 50% ಜಾಸ್ತಿ ಇದೆ. ಬೇರೆ ಎಲ್ಲಾ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ದುಡಿಯುವ ವರ್ಗ ಸುಮಾರು 21ನೇ ವಯಸ್ಸಿಂದ 60ನೇ ವಯಸ್ಸಿನ ಒಂದು ಜನಸಂಖ್ಯೆ ಇದೆಯಲ್ಲ, ಇದು 56% ಅಷ್ಟಿದೆ. ಸೊ ಹಾಗಾಗಿ ನಮ್ಮ ದೇಶವನ್ನು ಯಂಗ್ ಇಂಡಿಯಾ ಅಂತ ಕರಿತೀವಿ. ಈ ಯಂಗ್ ಜನರೇಷನ್, ಈ ಯಂಗ್ ಇಂಡಿಯಾ ಅಂತ ಅನ್ನುವಂಥದ್ದು ಏನ್ ಅನ್ಕೊಂಡಿದೀವಿ, ಈ ವರ್ಗದವರು ಗ್ರಾಮೀಣ ಜನರ ಬದುಕನ್ನ ಮತ್ತಷ್ಟು ಹಸನಗೊಳಿಸೋದಕ್ಕೆ ಒಂದಷ್ಟು ಯೋಜನೆಗಳನ್ನು ಹಾಕೊಳ್ಬೇಕು ಮತ್ತು ಆ ಯೋಜನೆಗಳನ್ನ ಸಾಕಾರಗೊಳಿಸೋದಕ್ಕೆ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಗಳನ್ನು ಮಾಡಬೇಕು. ಆಗ ಮಾತ್ರ ಈ ದೇಶ ಅನ್ನುವಂಥದ್ದು ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ತೇವೆ. ನಾವು ನಮ್ಮ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ನೋಡ್ತೇವೆ, ಮದುವೆ ಆದಂತಹ ಸಂದರ್ಭಗಳನ್ನು ಕೇಳ್ತೇವೆ, ಏನಪ್ಪಾ ನಿನ್ಗೆ ವರ ನಿಶ್ಚಯ ಆಗಿದನಲ್ಲ, ಅವನು ಏನ್ ಮಾಡ್ತಾನೆ, ಅವನು ಎಂಜಿನಿಯರ್ ಸರ್, ಅವನು ಲೆಕ್ಚರರ್ ಸರ್, ಅವನು ಸಬ್ ಇನ್ಸ್ಪೆಕ್ಟರ್ ಸರ್, ಅವನು ತಹಸೀಲ್ದಾರ್ ಸರ್, ಅವನೊಬ್ಬ IPS IAS ಅಧಿಕಾರಿ ಸರ್ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನನಗೆ ಬದುಕನ್ನ ಕೊಡ್ತಾ ಇರ್ತಕ್ಕಂಥನು ಒಬ್ಬ ರೈತ ಅಂತ ಯಾರು ಕೂಡ ಎದೆ ಮುಟ್ಟಿ ಹೇಳ್ಕೊಡುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾನೆ ಇಲ್ಲ. ರೈತನು ಕೂಡ ಒಬ್ಬ ಮನುಷ್ಯ. ಅದಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಮಾತನ್ನ ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್. ಈ ದೇಶದ ನಿಸ್ವಾರ್ಥ ಇಬ್ಬರು ವ್ಯಕ್ತಿಗಳು ಯಾರು ಅಂತಂದ್ರೆ ಒಬ್ರು ಸೈನಿಕರು, ಮತ್ತೊಬ್ರು ರೈತರು. ರೈತರ ಬದುಕನ್ನ ನಾವೇನ್ ಮಾಡ್ಬೇಕಾಗಿದೆ, ಇವತ್ತು ಅದನ್ನ ಸ್ವಚ್ಛಗೊಳಿಸಬೇಕಾಗಿದೆ. ಅವರಿಗೆ ಬದುಕಿನ ಭರವಸೆಗಳನ್ನು ಇವತ್ತು ನೀಡಬೇಕಾಗಿದೆ. ಅವರ ಬದುಕನ್ನು ರೂಪಿಸುವಂತಹ ಗುರುತರವಾದಂತಹ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನ ಮೇಲೂ ಕೂಡ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಗಾಂಧೀಜಿಯವರ ಈ ಒಂದು ಸೆಂಟ್ರಲೈಸೇಷನ್ ನಿಂದ ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಸರಿಯಾಗ್ಲಿ ಅನ್ನುವಂತ ಒಂದು ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಆಲೋಚಿಸಿ ಕಾರ್ಯ ಪ್ರವೃತ್ತರಾಗೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಅನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ನಮಸ್ಕಾರ.